ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಶ್ರೀ ಚಾನಲ್. ಇವತ್ತು ಸೋಯಾ ಕರಿ ಮಾಡೋದು ಹೇಗಂತ ನೋಡೋಣ. ಸಿಂಪಲ್ ಆ್ಯಂಡ್ ಈಸಿಯಾಗಿ ರೊಟ್ಟಿಗೆ, ಪೂರಿಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲನೂ ಫ್ರೈ ಮಾಡಿ, ಒಂದು ಟೊಮೊಟೊ ಹಾಕಿ ಅದನ್ನು ಫ್ರೈ ಮಾಡಿ, ಇಲ್ಲೊಂದು 3 ಚಕ್ಕೆ, ಒಂದು 3 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ ಹಾಕಿದ್ದೀನಿ, ಒಂದು ಅರ್ಧ ಇಡೀ ಪುದೀನ ಸೊಪ್ಪು, ಒಂದು 4 ಸ್ಪೂನ್ ಕೊಬ್ಬರಿ ಪುಡಿ ಹಾಕಿದ್ದೀನಿ, ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು. ಎಲ್ಲ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅರಿಶಿನ, 1-2 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲ, 1-2 ಸ್ಪೂನ್ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಮಸಾಲ ರುಬ್ಬಕ್ಕೆ. ಎಲ್ಲನೂ ರುಬ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ರುಬ್ಕೊಂಡಿರೋ ಮಸಾಲ ಸೇರಿಸೋಣ. ಒಂದ್ಸರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ, 1-2 ನಿಮಿಷ ಮುಚ್ಚಳ ಮುಚ್ಚಿ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಸರಿ, ಎಲ್ಲನೂ ಮಿಕ್ಸ್ ಮಾಡಿ ಇಲ್ಲಿ ನಾನು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಕುದಿಬೇಕು ಚೆನ್ನಾಗಿ. 1-2 ನಿಮಿಷ ಮುಚ್ಚಳ ಮುಚ್ಚಿ. ಮಸಾಲ ಎಲ್ಲ ಕುದ್ದಿದೆ. ಒಂದು 100 ಗ್ರಾಮ್ ಸೋಯಾ ತಗೊಂಡಿದ್ದೀನಿ. 1 ಗಂಟೆ ಮುಂಚೆನೇ ನೆನೆಕ್ಕಿದ್ದೆ ಸೋಯಾನ ನಾನು. ಎಲ್ಲ ನೀರು ಹಿಂಡ್ಬಿಟ್ಟು ತಗೊಂಡಿದ್ದೀನಿ. ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ. ಒಂದು 5 ನಿಮಿಷ ಬಿಟ್ಟು ನೋಡಿ, ಈ ಥರ ಕರಿ ರೆಡಿಯಾಗಿರುತ್ತೆ, ಸೋಯಾ ಕರಿ. ನಮ್ಮ ಚಾನಲ್ಗೆ ಯಾರನ್ನ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ.